ಅಂಡ್ ನೀವು ರೈಟ್ ಸೈಡ್ ನೋಡೋದಾದ್ರೆ ಇದೆಲ್ಲ SS ರೇಲಿಂಗ್ ವಿತ್ ಟಫ್ ಅಂಡ್ ಗ್ಲಾಸಸ್ ಬರ್ತಾ ಇದೆ. ಅಂಡ್ ನೀವು ನೋಡಬಹುದು ಅದೆಲ್ಲ PVC ಪ್ಯಾನಲ್ ಮಾಡಿರೋದು. ಅದೆಲ್ಲ ಏನಕ್ಕಪ್ಪ ಅಂದ್ರೆ ಎಲಿವೇಶನ್ ಮ್ಯಾಚ್ ಮಾಡೋದಕ್ಕೆ ಆ ಡಿಸೈನ್ ನಾವು ಮಾಡಿರೋದು. ಅಂಡ್ ಇಲ್ಲಿ ನಮ್ಗೆ ಇನ್ನೇನ್ ಬರ್ತಾ ಇದೆ ಅಲ್ಲಿ 1 BHK ಹೌಸ್ ಸಿಗ್ತಾ ಇದೆ ವಿತ್ ನಮ್ಗೆ ಇಲ್ಲಿ ಲಿಫ್ಟ್ ಏರಿಯಾ ಸಿಗ್ತಾ ಇದೆ. ಸೊ ಇಲ್ಲಿ ಎಂಟ್ರಿ ಆಗುವಾಗ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಫೌಂಟೈನ್ ನ ಮಾಡಿರೋದು. ಎಷ್ಟು ಟ್ರೆಡಿಷನಲ್ ಆಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ರೆ ಕಂಪ್ಲೀಟ್ ಟೀ ಕುಡ್ ಬರ್ತಾ ಇದೆ ನಮ್ಗಿದು. ಮನೆ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿ ಬಂದಿದೆ ಮನೆ ಅಂತ ಹೇಳ್ಬಿಟ್ಟು ತುಂಬಾ ವಿಶಾಲವಾಗಿದೆ ಮನೆ. ಇದು ನಮ್ಗೆ ಪೂಜಾ ರೂಮ್ ಬರ್ತಾ ಇದೆ. ಇದು ನಮ್ಗೆ ಕಿಚನ್ ಏರಿಯಾ ಸಿಗ್ತಾ ಇದೆ. ಕಿಚನ್ ಕಮ್ ಡೈನಿಂಗ್ ಏರಿಯಾ ಅಂತಾನೆ ಹೇಳ್ಬೋದು. ಇಲ್ಲೊಂದು ಹ್ಯಾಂಡ್ ವಾಶ್ ಕೂಡ ಪ್ರೊವೈಡ್ ಮಾಡಿದೀವಿ. ಸೊ ಇವಾಗ ನಮ್ಗೆ ಇಲ್ಲಿ ಒಂದು ರೂಮ್ ಸಿಗ್ತಾ ಇದೆ. ಕಾಮನ್ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಸಿಗ್ತಾ ಇದೆ. ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಇವರು ಟೀ ಕುಡ್ಗೆ ಹೋಗಿದ್ದಾರೆ. 2 ಮಾಸ್ಟರ್ ಬೆಡ್ರೂಮ್ ಮತ್ತೆ ಒಂದು ಕಿಡ್ಸ್ ಬೆಡ್ರೂಮ್ ಅಂತಾನೂ ಹೇಳ್ಬೋದು. 1 ಮಾಸ್ಟರ್ ಬೆಡ್ರೂಮ್ 1 ಕಿಡ್ಸ್ ಬೆಡ್ರೂಮ್ ಸಿಗ್ತಾ ಇದೆ. ಇಲ್ಲಿ ನಮ್ಗೆ ಒಂದು ಬಾಲ್ಕನಿ ಕೂಡ ಇದೆ. ರಿಲ್ಯಾಕ್ಸಿಂಗ್ ಮಾಡೋದಕ್ಕೆ ಬಾಲ್ಕನಿ ಕೂಡ ಇದೆ. ನೀವು ಅನ್ಕೋಬಹುದು 30 ಕೂಡ ಇಷ್ಟು ಸ್ಪೇಷಿಯಸ್ ಆಗಿರೋ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೋದಾ ಅಂತ. ಹೌದು ಮಾಡ್ಬೋದು. ಅದಕ್ಕಿದೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇಲ್ಲಿ ನಮ್ಗೆ ವಾಕ್ ಇನ್ ವಾರ್ಡ್ರೋಬ್ ಸ್ಪೇಸ್ ಬರ್ತಾ ಇದೆ. ಸೊ ನೀವು ವಾಶ್ರೂಮ್ಸ್ ಕೂಡ ಎಷ್ಟು ಲಕ್ಸುರಿಯಸ್ ಆಗಿದೆ ಅಂತ ಅನ್ಕೋಬಹುದು. ಯಾಕಂದ್ರೆ ಅಷ್ಟು ತುಂಬಾ ಲಕ್ಸುರಿಯಸ್ ಆಗಿ ಬಂದಿದೆ. ಇದು ನಮಗೆ ಹಾಫ್ ಪೋರ್ಷನ್ ಟೆರೆಸ್ ಬರ್ತಿದೆ. ಹಾಫ್ ಪೋರ್ಷನ್ ನಮ್ಗೆ ಒಂದು ರೂಮ್ ಸಿಗ್ತಾ ಇದೆ. ಸೊ ಇದೇ ತರ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.